ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತು ಮತ್ತೆ ಒಂದು ಫಂಕ್ಷನ್ ಹೊರಟಿದ್ದೀವಿ. ಅದು ಸುನಿಯರ್ ಕಸಿನ್ ಮೆಹಂದಿ. ಸಂಡೇ ಮದುವೆ, ಇವತ್ತು ಮೆಹಂದಿ ಫಂಕ್ಷನ್ ಇದೆ. ಸೊ ಮನೆಯವರೆಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಸೊ ಪಟಾಕಿ ಸೌಂಡ್ ಕೇಳ್ತಿರ್ಬೋದು, ಫಂಕ್ಷನ್ ಸ್ಟಾರ್ಟ್ ಆಯಿತು. ಸೊ ಹೊರಡ್ತೀವಿ, ನೋಡಿ ಫಂಕ್ಷನ್ ಹೇಗಾಗುತ್ತೆ. ಹಾಯ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಹಾಯ್ ಮಾಡ. ಸೊ ಎಲ್ಲರೂ ರೆಡಿಯಾಗಿ ಮೆಹಂದಿ ಫಂಕ್ಷನಿಗೆ ಹೋದ್ವಿ. ಫಂಕ್ಷನ್ಗೆ ತುಂಬ ದೂರ ಏನು ಹೋಗಬೇಕಾಗಿರಲಿಲ್ಲ. ಮೆಹಂದಿ ಫಂಕ್ಷನ್ ಮನೆ ಸುನಿಯವ್ರ ಮನೆ ಹಿಂದ್ಗಡೆನೇ ಇರೋದು. ಸೊ ನೀವು ನೋಡ್ತಾ ಇರ್ಬೋದು, ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಸೊ ನಾವು ಫಂಕ್ಷನ್ ಸ್ಟಾರ್ಟ್ ಆಯಿತು, ಲೇಟ್ ಆಯಿತು ಅಂತ ಅಂದ್ಕೊಂಡಿದ್ವಿ. ಬಟ್ ಬ್ರೈಡ್ ಆಗಷ್ಟೇ ರೆಡಿಯಾಗಿ ಫೋಟೋಶೂಟ್ ಎಲ್ಲ ಮಾಡಿಸ್ತಾ ಇದ್ರು. ಆ್ಯಂಡ್ ಬ್ರೈಡ್ಗೆ ರೆಡಿ ಮಾಡಿದ್ದು ನನ್ನ ದೊಡ್ಡದಕ್ಕೇನೆ. ಡ್ರೆಸ್ಸಿಂಗ್ ಅಂತೂ ತುಂಬ ಚೆನ್ನಾಗಾಯಿತು. ಬ್ರೈಡ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ರು. ನಮಸ್ಕಾರ ಮಾಡಿ. ಬ್ರೈಡ್ ಸ್ಟೇಜ್ಗೆ ಎಂಟ್ರಿ ಆದ ತಕ್ಷಣ ಪಟಾಕಿ ಎಲ್ಲ ತುಂಬ ಜೋರಾಗಿತ್ತು. ಇದು ನಂಗೆ ತುಂಬ ಇಷ್ಟ ಆಯಿತು. ಓಟು ಇನ್ನು ಏನು ಹಾಕಿಲ್ಲ ಗುರು. ಮದುಮಗಳು ಕೈ ಮೇಲೆ ವೀಳ್ಯದೆಲೆ ಇಟ್ಟು ಅದ್ರ ಮೇಲೆ ಮೆಹಂದಿ ಇಡೋ ಶಾಸ್ತ್ರ ಇರುತ್ತೆ. ಸೊ ನಾನು ಸುನಿಯವರು ಕೂಡ ಹೋದ್ವಿ ಮೆಹಂದಿ ಇಡಲಿಕ್ಕೆ. ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡ್ವಿ. ನಾನು ಬ್ರೈಡ್ ಹೆಸರು ಹೇಳಿರಲಿಲ್ಲ. ಬ್ರೈಡ್ ಹೆಸರು ಅಮಿತಾ ಅಂತ. ಆ್ಯಂಡ್ ಇವರು ನನ್ನ ಕಾಲೇಜ್ ಸೀನಿಯರ್ ಕೂಡ ಹೌದು. ನಾನು ಅಮಿತಾ ಅಂತಲೇ ಕರಿತೀನಿ. ಸೊ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಮಿತಾ. ಫಂಕ್ಷನ್ಗೆ ಅಮ್ಮ ಕೂಡ ಬಂದಿದ್ದರು. ಸೊ ಮತ್ತೆ ನಾನು ಸುನಿಯವರು ಅಮ್ಮ ಮತ್ತು ಅತ್ತೆ ಜೊತೆ ಹೋಗಿ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಬನ್ನಿ. ಚಿಕ್ಕಮ್ಮನ ಮಗಳು ರಶ್ಮಿ. ಫೋಟೋಸ್ ಎಲ್ಲ ಆದ ನಂತರ ಊಟಕ್ಕೆ ಹೋದ್ವಿ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಕೂಡ ಇತ್ತು. ನಾನು ನಾನ್ ವೆಜ್ಜನ್ನೇ ಊಟ ಮಾಡಿದೆ. ವೆಜ್ಜಲ್ಲೂ ಕೂಡ ವೆರೈಟಿ ಇತ್ತು, ನಾನ್ ವೆಜ್ಜಲ್ಲೂ ಕೂಡ ವೆರೈಟಿ ಇತ್ತು.
ಸೊ ನಾನು ನೆಕ್ಸ್ಟ್ ಡೇ ಅಂದರೆ ನಾನ್ ವೆಜ್ ತಿನ್ನಲ್ಲ, ಅದಕ್ಕೋಸ್ಕರ ಸಖತ್ತಾಗಿ ನಾನ್ ವೆಜ್ಜನ್ನೇ ಊಟ ಮಾಡಿದೆ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ನಾನು ವೆಜ್ ಮಾಡ್ತಿದ್ದೇನೆ ಇವತ್ತು. ಏರಕಾಣೆ ಬಿಟ್ಟಿಗೆ ಇರೋದಾಗ ಬಿಟ್ಟಿಗೆ ಅಮ್ಮ ಒಂದು ತಗೊಳ್ಳಿ ಇಟ್ಕೊ, ಅಲ್ಲ ಅಲ್ಲಿ ಇಟ್ಕೊಮ್ಮ. ಊಟ ಮಾಡಿಕೊಂಡು ಅಲ್ಲೇ ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡಿದ್ವಿ. ಆಮೇಲೆ ಮನೆ ಮಕ್ಕಳದು ಡ್ಯಾನ್ಸ್ ಎಲ್ಲ ಇದೆ ಅಂತ ಹೇಳಿದರು. ಸೊ ಮತ್ತೆ ಸ್ಟೇಜ್ ಹತ್ರ ಬಂದು ಕೂತ್ಕೊಂಡ್ವಿ, ಡ್ಯಾನ್ಸ್ ನೋಡೋಣ ಅಂದ್ಬಿಟ್ಟು. ಸಾಂಗಿಗೆಲ್ಲ ಕಾಪಿರೈಟ್ ಬೀಳುತ್ತೆ, ಅದಕ್ಕೋಸ್ಕರ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ.